ಅನ್ನತೋ ಪ್ರಾಣ ಪ್ರಾಣತೋ ಪರಬ್ರಹ್ಮ ಅನ್ನದಾತ ಸುಖಿ ಭವ. ಎಲ್ಲರಿಗೂ ನಮ್ಮ ನೇಗಿಲನಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಪ್ರಸ್ತುತಪಡಿಸುತ್ತಿರುವ ಕೃಷಿಯಲ್ಲಿ ಜೇನು ಸಾಕಾಣಿಕೆ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಬಿ ಕೆ ಶಿವಣ್ಣ, ಪ್ರಾಧ್ಯಾಪಕರು ಕೀಟಶಾಸ್ತ್ರ ವಿಭಾಗ ಹಾಗೂ ವಿಶ್ವವಿದ್ಯಾಲಯದ ಗ್ರಂಥಪಾಲಕರು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇರುವಕ್ಕೆ. ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸ್ನೇಹಿತರೆ, ಮೊದಲನೆಯದಾಗಿ ವಿವಿಧ ಜಾತಿಯ ಜೇನುಹುಳುಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಸರ್, ವಿವಿಧ ಜಾತಿಯ ಜೇನುಹುಳುಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್. ಜೇನು ನೊಣಗಳಲ್ಲಿ ಒಂದು 5-6 ಜಾತಿ ಇದ್ದಾವೆ. ಮುಖ್ಯವಾಗಿ ಅವುಗಳಲ್ಲಿ ಅಂತಂದರೆ, ಒಂದು ತುಡುವೆ ಜೇನು, ಎರಡನೇದು ಕೋಲ್ ಜೇನು, ಮೂರನೇದು ಯುರೋಪಿಯನ್ ಹನಿಬಿ ಅಂತ ಕರಿತೀವಿ, ಆಮೇಲೆ ಮುಸುರೆ ಜೇನು ಅಂತ ಕರಿತೀವಿ. ಇನ್ನು ಯಥೇಚ್ಛವಾಗಿ ಕಾಡುಗಳಲ್ಲಿ ಕಂಡು ಬರ್ತಕ್ಕಂಥ ಅಂದರೆ ಹೆಜ್ಜೇನು ಅಂತ ಕರಿತೀವಿ. ಅದು ಮರಗಳಲ್ಲಿರುತ್ತೆ, ಬೆಟ್ಟಗಳಲ್ಲಿರುತ್ತೆ. ಒಟ್ಟು 5 ಜಾತಿ ಜೇನು. ನಮಗೆ ಈ 5 ಜಾತಿ ಜೇನಿನಲ್ಲಿ ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ದೊರೀತಕ್ಕಂಥ ಜೇನು ಅಂತಂದರೆ ಹೆಜ್ಜೇನಿಂದ. ಅದನ್ನು ಬಿಟ್ಟರೆ ಸಾಕು ಜೇನು ಅಂದರೆ ತುಡುವೆ ಜೇನು, ಹುತ್ತದಲ್ಲಿ ಕಟ್ಟುತ್ತೆ, ಮರದ ಪೊಟರೆಯಲ್ಲಿ ಕಟ್ಟುತ್ತೆ. ಮತ್ತು ಅದನ್ನೇ ನಾವು ಇವತ್ತು ಜೇನು ಪೆಟ್ಟಿಗೆನಲ್ಲಿ ಸಾಕ್ತದೆ ಕಮರ್ಷಿಯಲ್ ಆಗಿ. ಇನ್ನು ಮುಸುರೆ ಜೇನು ಅಲ್ಲೆಲ್ಲ ಕೇರಳದಲ್ಲಿ ಭಾಳಷ್ಟು ಜನ ಸಾಕ್ತಿದ್ದಾರೆ. ಈಗ ಅದನ್ನು ನಮ್ಮಲ್ಲಿ ಈಗ ಮಂಗಳೂರು, ಆಮೇಲೆ ಬಂಡೀಪುರ, ನಾಗರಹೊಳೆ ಈ ಕಡೆ ಎಲ್ಲ ರೈತರುಗಳು ಸಾಕ್ತಾರೆ. ಮಲೆನಾಡು ತೀರ್ಥಹಳ್ಳಿ, ಸಾಗರ ಕಡೆಯೂ ತುಡುವೆ ಜೇನು ಸಾಕಕ್ಕಂಥ ರೈತರುಗಳು ಇದ್ದಾರೆ. ಸರ್, ಈ ಜೇನು ಕುಟುಂಬದಲ್ಲಿರುವ ವರ್ಗಗಳ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡಿ ಸರ್. ನೋಡಿ, ಒಂದು ಜಾತಿ ಜೇನು ಅಂತಂದರೆ ಅದರಲ್ಲಿ ಗಂಡು, ಆಮೇಲೆ ಹೆಣ್ಣು ಮತ್ತು ರಾಣಿ ಜೇನು. ರಾಣಿ ಜೇನಿನೇ ಇದು ಸಂಪೂರ್ಣ ಕುಟುಂಬನ ನಿಯಂತ್ರಣದಲ್ಲಿ ಇಟ್ಕೊಳ್ತದೆ. ಈ ಹೆಣ್ಣು ಜೇನು ಏನಂತ ಇರುತ್ತೆ, ಅವು ಕೆಲಸಗಾರ ಹೆಣ್ಣು ಜೇನು ಅಂತ ಕರಿತೀವಿ. ಇವು ಕುಟುಂಬಕ್ಕೆ ಬೇಕಾದಂಥ ಜೇನುತುಪ್ಪ, ಪರಾಗ, ಮೇಣ ಮತ್ತು ಅಂಟು ಇವೆಲ್ಲನೂ ತಂದು ಕುಟುಂಬದ ಮರಿ ಹುಳುಗಳನ್ನು ಸಹ ಸಾಕೋದಕ್ಕೆ ಸಹಾಯ ಮಾಡ್ತವೆ. ಕುಟುಂಬದ ಜೇನು ಹುಟ್ಟನ್ನು ಸಹ ಇವು ಕಟ್ಟಕ್ಕೆ ಸಹಾಯ ಮಾಡ್ತೀವಿ. ಈ ಹೆಣ್ಣು ಜೇನು ಹುಳುಗಳು ಏನಿರ್ತವೆ ಇದ್ರದ್ದೆಲ್ಲ ಈ ಕೆಲಸ ಆಗಿರುತ್ತೆ. ರಾಣಿ ಕೆಲಸ ಏನಿದ್ರು ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಮಾಡಿಬಿಟ್ಟು ಮರಿಗಳನ್ನು ಮಾಡ್ತಕ್ಕಂಥ ಕೆಲಸ ರಾಣಿದಾಗಿರುತ್ತೆ. ಸರ್, ಈ ಜೇನು ಸಾಕಾಣಿಕೆ ಯಾವ ಬೆಳೆಗಳಲ್ಲಿ ಸೂಕ್ತ ಅಂತ ಹೇಳಿ ಸರ್. ನೋಡಿ, ಜೇನು ಎಲ್ಲಿ ಇರುತ್ತೋ ಅಲ್ಲಿ ಬಹಳ ಪರಿಶುದ್ಧವಾಗಿರ್ತತೆ. ಯಾವ ಬೆಳೆಯಲ್ಲಿ ನಮಗೆ ವಿವಿಧ ರೀತಿಯ ಬಣ್ಣ ಅಥವಾ ಆಕಾರ ಇವುಗಳೆಲ್ಲ ಬದಲಾವಣೆ ಬೇಕಂತಂದಾಗ, ಉದಾಹರಣೆಗೆ ಲಿಚಿ, ಆಮೇಲೆ ಸೂರ್ಯಕಾಂತಿ, ಹಲಸು, ತೆಂಗಿನ ಮರ, ಗುಲಾಬಿ ಹೂವಿನ ಗಿಡ, ಪ್ಲೆಕ್ಟ್ರಾಂಥಸ್ ಅಂತವು ಇಂಥ ತೋಟಗಳಲ್ಲಿ, ನಮಗೆ ಅಡಿಕೆ ತೋಟಗಳಲ್ಲಿ ಇಂಥಲ್ಲೆಲ್ಲ ಹೆಚ್ಚಿನದಾಗಿ ಪರಾಗ ಸಿಗುತ್ತೆ. ಇದು ಇನ್ನೊಂದು ಕಾಡಿನಲ್ಲಿ ಇಟ್ಟರೆ ನಮಗೆ ಜೇನು ವಿವಿಧ ಜಾತಿ ಮರಗಳು ಇರ್ತವೆ. ಅಲ್ಲೂ ಸಹ ಕಾಡು ಜೇನು ರೈತರ ಬೆಳೆಗಳಲ್ಲಿ ಏನು ಬರುತ್ತೋ ಆ ಬೆಳೆಗಿಂತ ಭಾಳ ರುಚಿ ಮತ್ತು ಯಥೇಚ್ಛವಾಗೂ ಸಿಗುತ್ತೆ. ಸರ್, ಈ ಕೃಷಿಯಲ್ಲಿ ಜೇನು ಸಾಕಾಣಿಕೆ ಹೇಗೆ ಲಾಭದಾಯಕ ಅನ್ನೋದನ್ನು ಹೇಳಿ ಸರ್. ಕೃಷಿ ನಮಗೆ ಇತ್ತೀಚೆಗೆ ಲಾಭ ಸಿಗಲ್ಲ ಅಂತ ಎಲ್ಲ ರೈತರ ಮಕ್ಕಳು ವಲಸೆ ಹೋಗಿ ಪಟ್ಟಣಕ್ಕೆ ಹೋಗ್ತಾರೆ ಮತ್ತು ವಾಪಸ್ ಬರ್ತಾರೆ. ಇದು ಇಂಥದೇ ನಿರ್ದಿಷ್ಟ ವಯಸ್ಸಿಗಂತ ಜನಾಂಗಕ್ಕೇನು ಬೇಕಿಲ್ಲ. ಅಂಗವಿಕಲರು ಮಾಡ್ಬೋದು, ಯುದ್ಧದಾಗೆ ಕೈಕಾಲು ಕಳ್ಕೊಂಡವರು ಮಾಡ್ಬೋದು, ಮತ್ತು ಚಿಕ್ಕ ಹುಡುಗರಿಂದ ದೊಡ್ಡ ಹುಡುಗರುವರೆಗೂ ಎಲ್ಲ ವಯಸ್ಸಿನ ಹುಡುಗರು, ಹುಡುಗಿಯರು ಮತ್ತು ಅದರಲ್ಲೂ ಹೆಚ್ಚಿನದಾಗಿ ಮಹಿಳೆಯರಿಗೆ ಮೀಸಲಾದಂಥ ಇದು ಒಂದು ಉದ್ಯೋಗ ಆಗಿರುತ್ತೆ. ಮಹಿಳೆಯರಿಗೆ ಭಾಳಷ್ಟು ಹೊಂದ್ಕೊಳ್ಳುತ್ತೆ. ಒಂದು ಸಂಸಾರ ನಡೆಸ್ಬೇಕಂತಂದರೆ ಅವರುಗಳಿಗೆ ಒಂದು 5 ಪೆಟ್ಟಿಗೆ ಇಟ್ಕೊಂಡ್ಬಿಟ್ರೆ ಸಾಕು. ಅವರು ತಮ್ಮ ಮನೆಯವ್ರನ್ನೇನು ದುಡ್ಡು ಕೇಳೋದೇ ಬೇಡ. ಅದರಿಂದಲೇ ಬಂತಕ್ಕಂಥ ಜೇನುತುಪ್ಪ ಮತ್ತು ಜೇನು ಪರಾಗ, ಜೇನು ಮೇಣ ಮತ್ತು ರಾಯಲ್ ಜೆಲ್ಲಿ ಇಷ್ಟು ಏನು ಉತ್ಪನ್ನಗಳು ಬರ್ತವೋ ಅವನ್ನೆಲ್ಲ ತಗೊಂಡು ಮಾರಾಟ ಮಾಡಿ ಜೀವನ ಮಾಡ್ಬೋದು. ಸ್ವಾವಲಂಬಿಯಾಗಿ ಬೆಳೀತಾರೆ. ಮತ್ತು ಇದು ಭಾಳ ದಿನಗಳ ಕಾಲ ಏನು ಇರೋದಿಲ್ಲ. ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ನಿಮಗೆ ಒಳ್ಳೆ ಕಾಲ ಶುರು ಮಾಡೋದಕ್ಕೆ. ಅಲ್ಲಿಂದ ಮಾರ್ಚ್ ಏಪ್ರಿಲ್ ತನಕ ನೀವು ಮಾಡಿದರೆ ಸಾಕು. ಸುಮಾರು ಒಂದು 5-6 ತಿಂಗಳೊಳಗೆ ಎಲ್ಲ ಲಾಭನೂ ಸಿಕ್ಕೋಗ್ಬಿಡುತ್ತೆ. ಭೂಮಿ ಇರಲೇಬೇಕಂತೇನಿಲ್ಲ. ಭೂಮಿ ಇಲ್ಲದರೂ ಸಹ ಇದನ್ನು ಜೇನು ಸಾಕಾಣಿಕೆ ಮಾಡ್ಕೊಂಡ್ಬಿಟ್ಟು ಜೇನಿನ ವಿವಿಧ ಉತ್ಪನ್ನಗಳನ್ನು ಪಡ್ಕೊಂಡು ಲಾಭ ಮಾಡ್ಕೋಬೋದು. ಸರ್, ಈ ಜೇನಿನ ಉತ್ಪನ್ನಗಳು ಯಾವ್ಯಾವ ಅಂತ ಸ್ವಲ್ಪ ಹೇಳಿ ಸರ್. ಒಂದು, ಜೇನಿನ ಉತ್ಪನ್ನಗಳು ಅನೇಕ ರೀತಿಯಲ್ಲಿ ನಮ್ಗೆ ಉಪಯೋಗ ಆಗ್ತಿರ್ತವೆ. ಕೆಲವರು ಇದು ಹಾಬಿಗೂ ಮಾಡ್ತಿರ್ತಾರೆ ಜೇನನ್ನ, ಮತ್ತು ಇನ್ನು ಕಮರ್ಷಿಯಲ್ಲಾಗೂ ಮಾಡ್ತಾ ಇರ್ತಾರೆ. ಮೊದಲನೇದಂದರೆ ತುಪ್ಪ.
ಈ ತುಪ್ಪದಲ್ಲಿ ಅನೇಕ ಔಷಧಿ ತಳಗಳಿರ್ತವೆ. ಅದಕ್ಕೋಸ್ಕರ ತುಪ್ಪನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಗೂ ಮತ್ತು ಔಷಧಿಗಳಲ್ಲೂ ಉಪಯೋಗಿಸ್ತಾರೆ. ತುಪ್ಪಕ್ಕೆ ಭಾಳಷ್ಟು ಬೇಡಿಕೆ ಇದೆ. ಎರಡನೇದಾಗಿ ಮೇಣದಿಂದ ನಾವು ಬತ್ತಿ ತಯಾರು ಮಾಡ್ತೀವಿ. ಕ್ರಿಶ್ಚಿಯನ್ ಭಾಳ ಇದಕ್ಕೆ ಪ್ರಿಫರ್ ಮಾಡ್ತಾರೆ. ಈ ಮೇಣದ ಬತ್ತಿ ಅಂದರೆ ಇದು ಪವಿತ್ರವಾದ ಅಂತ ಹೇಳಿಬಿಟ್ಟು ಮೇಣ ಅಂತೆ. ಇದು ಒಂಥರ ಗ್ರೀಸ್ ಇದ್ದಂಗೆ. ಮೋಟಾರು, ಎಲೆಕ್ಟ್ರಿಕಲ್ ವೈರಿಂಗು ಇದ್ರಾಗೆಲ್ಲ ಮೇಣನ ಬಳಸ್ತಾರೆ. ಇನ್ಸುಲೇಟರ್ ಆಗಿ ಬೆಳುತ್ತೆ. ಮತ್ತು ಇನ್ನು ರಾಯಲ್ ಜೆಲ್ಲಿ ಅಂತ ಏನು ಕರಿತೀವೋ, ಇದು ರಾಯಲ್ ಜೆಲ್ಲಿಗೆ ವಿಪರೀತ ಬೇಡಿಕೆ ಇದೆ. ಬರೀ ಒಂದು 10 ಗ್ರಾಮ್ ಒಂದು 10,000 ರೂಪಾಯಿಗೂ ಹೋಗುತ್ತೆ ರಾಯಲ್ ಜೆಲ್ಲಿ. ಇದು ದೀರ್ಘಾಯುಷ್ಯವಾಗಿ ಮಾಡುತ್ತೆ ಮನುಷ್ಯನ ಖುಷಿಯಾಗಿಡ್ಬೇಕಂತಂದರೆ ಇದು ರಾಯಲ್ ಜೆಲ್ಲಿ. ಅದಕ್ಕೆ ರಾಯಲ್ ಅದು ಹೆಸರಿಗೆ. ಇನ್ನು ವೆನಮ್ ಅಂತ ಏನು ಕರಿತೀವ, ಜೇನು ಚುಚ್ಚುತ್ತಲ್ಲ, ಚುಚ್ಚಿದಾಗ ನಿಮಗೊಂದು ಮುಳ್ಳು ಚುಚ್ಚುತ್ತೆ. ಅವಾಗ ಮುಳ್ಳು ಚುಚ್ಚಿದಾಗ ಅದು ನಿಮ್ಮ ಶರೀರಕ್ಕೆ ಹಂಗೆ ಅಂಟ್ಕೊಳ್ಳುತ್ತೆ. ಅದರಲ್ಲಿ ವಿಷಪೂರಿತ ವಸ್ತು ಏನಿರುತ್ತೆ ಅದು ಹೋಗಿ ನಮ್ಮ ಮೈಗೆ ಸೇರುತ್ತೆ. ಈ ಚುಚ್ಚಿಸ್ಕೊಳ್ಳೋದ್ರಿಂದ ನಮ್ಗೆ ಏನು ಅನುಕೂಲ ಆಗುತ್ತಪ್ಪ ಅಂತಂದರೆ ಕೈಕಾಲು ನೋವು, ವಾತ, ಪಿತ್ತ, ರುಮ್ಯಾಟಿಸಮು ಇವೆಲ್ಲವೂ ಒಟ್ಟಾರೆ ಏನು ಹೇಳ್ಬೇಕಪ್ಪ ಅಂತಂದರೆ ಜೇನಿನ ಈ 4-5 ಉತ್ಪಾದನೆಗಳು ಏನು ಹೇಳಿದ್ವ ಎಲ್ಲ ಕಾಸ್ಮೆಟಿಕ್ಸ್ನೆಲ್ಲೂ ಬಳಸ್ತೀವಿ ನಾವು. ಸರ್, ಈ ಜೇನುತುಪ್ಪನ ಹೇಗೆ ಶುದ್ಧತೆ ಹೇಗೆ ಕಂಡುಹಿಡಿಯೋದು ಸರ್? ನೋಡಿ, ಮಾರ್ಕೆಟಿನಲ್ಲಿ ಈಗ ಜೇನುತುಪ್ಪ ಶುದ್ಧವಾಗಿರೋದು ಬರುತ್ತೆ, ಕಲಬೆರಕೆ ಜೇನು ಬರುತ್ತೆ. ಶುದ್ಧತೆ ನೀವು ಹೆಂಗೆ ಪರಿಶೀಲಿಸ್ತೀರಪ್ಪ ಅಂತಂದರೆ, ಒಂದು ಲೋಟ ನೀರು ತಗೊಂಡ್ಬಿಟ್ಟು ಯಾರೇ ಜೇನುತುಪ್ಪ ತಂದು ತೊಗೊಳ್ಳಿ ಅಂತ ಅಂದಾಗ 1 ಡ್ರಾಪ್ ಜೇನುತುಪ್ಪ, 1 ಹನಿ ಜೇನುತುಪ್ಪ ತಗೊಂಡ್ಬಿಟ್ಟು ಮೇಲಿಂದ ಆ ಕಪ್ಪು ನೀರಿನಾಗೆ ಬಿಡಿ, 1 ಡ್ರಾಪ್ ಸುರಿರಿ. ಅದು ಎಲ್ಲೂ ಕರಗದಂಗೆ ಹೋಗಿ ಕೆಳಗಡೆ ಕುತ್ಕೊಂತು ಅಂತಂದರೆ ಅದು ಶುದ್ಧ ಜೇನುತುಪ್ಪ. ಅದು ಮಧ್ಯೆ ಹೋಗ್ತಾ ನೃತ್ಯ ಮಾಡ್ಕೊಂತ ಹೋಗಿ ಅಂದರೆ ನೀರನ್ನೇ ಮಿಕ್ಸ್ ಆಗ್ತಾ ಹೋದರೆ ಅದು ಕಲಬೆರಕೆ ಜೇನು ಅಂತ ಒಂದು. ಈ ರೀತಿ ನಾವು ಆಮೇಲೆ ಜೇನು ಎಲ್ಲಿ ಕಲೆಕ್ಟ್ ಮಾಡ್ಕೊಂಬರ್ತಾರೆ, ಶೇಖರಣೆ ಮಾಡ್ಕೊಂಬರ್ತಾರೆ, ಯಾವ ಜನ ಶೇಖರಣೆ ಮಾಡ್ತಾರೆ, ಇದೇನು ಕಾಡಿನ ಜೇನು ಅಥವಾ ಬೆಳೆಗಳಲ್ಲಿ ಬೆಳೆದಂಥ ಜೇನು ಅಥವಾ ಆರ್ಗ್ಯಾನಿಕ್ ಫಾರ್ಮ್ ಅಂತ ಕನ್ಸಿಡರ್ ಅಂಥದ್ರಲ್ಲಿ ನೋಡಿಕೊಂಡು ತಗೋಬೇಕು. ಶುದ್ಧ ಜೇನು ಅಂದರೆ ಕಾಡಿನ ಜೇನು. ಸರ್, ಈ ಜೇನು ಸಾಕಾಣಿಕೆ ಸರ್ಕಾರದಿಂದ ಏನಾದರೂ ಯೋಜನೆಗಳಿದಾವೆ ಸರ್? ಸರ್ಕಾರ ಇತ್ತೀಚೆಗೆ ಭಾಳಷ್ಟು ಯೋಜನೆಗಳನ್ನು ಮಾಡಿದೆ. ಹಿಂದೆ KADB ಅಂತ ಏನಿತ್ತು, ಮಹಾತ್ಮ ಗಾಂಧೀಜಿಯ ಕಾಲದಲ್ಲಿ ಅವರು ಜೇನು ಕೃಷಿಗೆ ಭಾಳಷ್ಟು ಒತ್ತು ಕೊಟ್ಟಿದ್ದರು. ಅಲ್ಲಿ ಎಲ್ಲ ಥರ ಸಲಕರಣೆಗಳನ್ನು ಕೊಡ್ತಾಯಿದ್ರು. KADB ಕ್ರಮೇಣ ಎದುರುಗಡೆ ಗಮನ ವಹಿಸೋದು ಕಡಿಮೆ ಆದಾಗ ಸರ್ಕಾರನೇ ಗಮನ ವಹಿಸ್ಕೊಂಡು ಇವತ್ತಿನ ದಿನ ಅವರಿಗೆ 1 ತಿಂಗಳು 2 ತಿಂಗಳು 15 ದಿನ ತನಕ ಟ್ರೈನಿಂಗ್ ಕೊಟ್ಟು ಅವರ ಪರಿಣಿತರಾದಮೇಲೆ ಅವರಿಗೆ ಒಂದು ಜೇನು ಪೆಟ್ಟಿಗೆ ಜೊತೆಗೆ ಒಂದು ಕುಟುಂಬನೂ ಕೊಟ್ಟು ಕಳಿಸ್ತಾರೆ. ಆ ಕುಟುಂಬದಿಂದ ಅವನು ಕಲ್ತ್ಕೊಂಡ್ಬಿಟ್ಟು ಮತ್ತೆ ಒಂದು 5 ಪೆಟ್ಟಿಗೆ ಅವನೇ ತಾನೇ ಸ್ವಂತವಾಗಿ ಮಾಡಿಕೊಂಡ್ರೆ ಮತ್ತು ಪ್ರತಿ ವರ್ಷ ಅವನ್ನ ವಿಭಜನೆ ಮಾಡ್ಕೊಂತ ಹೋದರೆ 5ರಿಂದ 10 ಕುಟುಂಬ ಆಗುತ್ತೆ. 10ರಿಂದ ಮುಂದಿನ ವರ್ಷಕ್ಕೆ ಹೋದರೆ 20 ಕುಟುಂಬ ಆಗುತ್ತೆ. ಹೀಗೆ ಸುಮಾರು ಒಂದು 50ರಿಂದ 500 ಕುಟುಂಬ ಇಟ್ಕೊಂಡ್ರೆ ಇವತ್ತಿನ ದಿನ ಯಾವ ಸರ್ಕಾರಿ ನೌಕರಿಗೂ ಕಡಿಮೆ ಇರೋದಿಲ್ಲ. ಅವನು ಸಾಕಷ್ಟು ಲಾಭ ಪಡಿತಾನೆ. ಮೇಲಾಗಿ ಇದ್ರಾಗೇನು ವರ್ಷವಿಡೀ ಕೆಲಸ ಇಲ್ಲ, ದಿನಪೂರ್ತಿ ಕೆಲಸ ಇರೋದಿಲ್ಲ. ವರ್ಷದಲ್ಲಿ 3-4 ತಿಂಗಳು ಮಾತ್ರ ಕೆಲಸ ಇರುತ್ತೆ. ಅದು ಅಕ್ಟೋಬರ್ ತಿಂಗಳಿಂದ ಶುರುವಾಗಿದ್ದು ಮಾರ್ಚ್ ಏಪ್ರಿಲ್ ಒಳಗೆ ಮುಕ್ತಾಯ ಆಗುತ್ತೆ. ಅಷ್ಟು ತುಪ್ಪ ಮಾಡಿ. ಆಮೇಲೆ ಇದು ಸಂಘಜೀವಿ ಅಲ್ಲ, ಮನುಷ್ಯನ ಅನುಕೂಲತೆಗೂ ಮನುಷ್ಯ ಯಾವ ರೀತಿ ಸಂಘಜೀವಿಯಾಗಿ ಸಾಮಾಜಿಕ ಜೀವಿಯಾಗಿ ಬದುಕಬೇಕು ಅನ್ನೋದನ್ನು ಅರಿವು ಮೂಡಿಸ್ತತೆ. ಸಾಮಾನ್ಯ ಇವತ್ತಿನ ದಿನ ಯಾರು ಜಂಟಿ ಕುಟುಂಬದಲ್ಲಿರಲ್ಲ. ಜೇನುನೊಣ ನೋಡಿಬಿಟ್ಟು ನಾವು ಜಂಟಿ ಕುಟುಂಬದಲ್ಲಿ ಯಾವ ರೀತಿ ಇರಬೇಕು, ಒಬ್ರಿಗೊಬ್ರು ಯಾವ ಸಹಕಾರ ಮಾಡಬೇಕು. ಒಂದು ಜೇನು ಕುಟುಂಬ ಅಂದರೆ ಸುಮಾರು ಏನಿಲ್ಲ ಅಂದರೆ 5ರಿಂದ 10,000 ಜೇನುಗಳು ಇರ್ತವೆ. ಈ ಥರ ಒಂದು ಸಿಸ್ಟಮ್ ನಾವು ಎಲ್ಲೂ ನೋಡೋದಿಲ್ಲ. ಆಮೇಲೆ ರಾಣಿ ಹೇಳಿದ ಮಾತು ಕಂಪ್ಲೀಟ್ ಕುಟುಂಬ ನಿರ್ವಹಣೆ ಮಾಡುತ್ತೆ, ಹೇಳಿದ ಕೆಲಸಗಳೆಲ್ಲ ಮಾಡುತ್ತೆ. ಯಾವುದೋ ಗಂಡು ಜೇನೇ ಆಯಿತು, ಇನ್ನು ಹೆಣ್ಣು ಜೇನುಗಳೇ ಆಯಿತು, ರಾಣಿ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ರಾಣಿ ಹಿಂದೆ ಮುಂದೆನೇ ಸುತ್ತಾಡ್ಕೊಂಡು ತಮ್ಮ ಸಹಕಾರವನ್ನು ತೋರಿಸ್ಕೊಂಡ್ಬಿಟ್ಟು ಜೇನು ಕುಟುಂಬದ ಒಟ್ಟು ಸಂಖ್ಯೆ ಹೆಚ್ಚು ಮಾಡೋದ್ರಿಂದ ಅವು ಹಾಗಾಗಿ ಹೊರಗಡೆ ಹೋಗ್ಬಿಟ್ಟು ಪರಾಗರೇಣು, ಜೇನು ತುಪ್ಪ, ನೀರು ಇವುಗಳೆಲ್ಲ ಸಂಗ್ರಹಿಸ್ಬಿಟ್ಟು ಇದು ಮಾಡ್ತಾರೆ. ಮತ್ತು ಇವುಗಳಿಂದ ಇನ್ನೊಂದು ನಾವು ಕಲಿಬೇಕಾದ್ದು ಏನಪ್ಪ ಅಂತಂದರೆ, ಇವು ಕಟ್ತಕ್ಕಂಥ ಹುಟ್ಟಿದೆಯಲ್ಲ ಗೂಡು, ಅವು ವಾಸವಾಗಿರ್ತಕ್ಕಂಥ ಸಮಯದವರೆಗೂ ಎಲ್ಲಿವರೆಗೂ ಅವು ವಾಸವಾಗಿರ್ತವೋ ಅಲ್ಲಿವರೆಗೂ ಆ ಕುಟುಂಬ ಯಾವತ್ತೂ ಕೆಳಗೆ ಬೀಳೋದಿಲ್ಲ. ಗಾಳಿ ಬೆಳಕು ಮಳೆಗೂ ಎಲ್ಲೂ ಬೀಳಲ್ಲ. ನಮ್ಮ ಇಂಜಿನಿಯರ್ಗಳು ಕಟ್ಟಿದ ಕಟ್ಟಡಗಳು ಬೇಕಾದ್ರೆ ಬಿದ್ದರೂ ಬೀಳ್ಬೋದು, ಆದರೆ ಇವು ಮಾತ್ರ ಕಟ್ಟಿದ ಗೂಡುಗಳು ತಾವು ವಾಸವಾಗಿರೋದು ಯಾವತ್ತೂ ಬೀಳೋದಿಲ್ಲ. ಸರ್, ಈ ಜೇನು ಸಾಕಾಣಿಕೆ ತರಬೇತಿ ಎಲ್ಲೆಲ್ಲಿ ಕೊಡ್ತಾರೆ ಅಂತ ಸ್ವಲ್ಪ ಹೇಳಿ ಸರ್. ಜೇನು ಸಾಕಾಣಿಕೆ ತರಬೇತಿನಲ್ಲಿ ತರಬೇತಿ ಬೇಕಂತಂದರೆ ಇವತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಏನಿದಾವ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ತರಬೇತಿ ಕೊಡ್ತಾರೆ. ಮತ್ತು ಕೆಲವೊಂದು
ವಾಲಂಟಿಯರ್ಸ್ ಇದ್ದಾರೆ. ಇದು ಯಥೇಚ್ಛವಾಗಿ ಕೇರಳ ಮಂಗಳೂರು ಬಾರ್ಡ್ನಲ್ಲಿ ಜೇನು ಸಾಕಾಣಿಕೆ ಹೆಚ್ಚಿಗೆ ಮಾಡ್ತಾರೆ. ಮಹಿಳೆಯರು ಇವತ್ತು ಅಲ್ಲಿ ಹೋಗಿ 15-20 ದಿನ ಊಟ ವಸತಿ ಎಲ್ಲನೂ ಕೊಡ್ತಾರೆ. ಸರ್ಕಾರದಿಂದನೂ ಇದಕ್ಕೆ ಅನುಕೂಲ ಮಾಡಿಕೊಟ್ಟಿರುತ್ತೆ. ಅಲ್ಲಿ ತರಬೇತಿ ಕೊಡ್ತಾರೆ. ಆ ತರಬೇತಿ ಕೊಟ್ಟಮೇಲೆ ಒಂದು ತರಬೇತಿ ಪತ್ರನೂ ಕೊಡ್ತಾರೆ. ಆ ಪತ್ರ ತೋರಿಸ್ಬಿಟ್ಟು ಬ್ಯಾಂಕಿಗೆ ಅವರು ಜೇನು ಸಾಕಾಣಿಕೆಗೆ ಸಹಾಯಧನ ಪಡ್ಕೊಂಡು ಲೋನಾಗಿ ಮತ್ತು ಅದನ್ನು ಹಿಂತಿರುಗಿಸ್ಕೊಂಡು ಸ್ವಾವಲಂಬಿ ಜೀವನಾಗಿ ಬಾಳ್ಬೋದು. ಈ ಜೇನು ನೀವು ಏನು ಸಾಕಾಣಿಕೆ ಮಾಡ್ತೀರೋ ಇನ್ನೂ ಹೆಚ್ಚಿನ ಸಮಯದಲ್ಲಿ ಒಂದು 3-4 ತಿಂಗಳು ನಾನು ಸಾಕ್ಬೋದು ಅಂತ ಹೇಳಿದೆ. ಈಗ ಶಿವಮೊಗ್ಗ ಈ ಮಲೆನಾಡು ಪ್ರದೇಶ ಅಂತ ಏನು ಕರಿತೀವಿ, ಇಲ್ಲಿ ಭಾಳಷ್ಟು ಮಳೆ ಬೀಳೋ ಟೈಮ್ನಲ್ಲಿ ಜೇನು ಕಟ್ಟೋದಿಲ್ಲ. ಆವಾಗ ಸ್ವಲ್ಪ ಮುಂದಕ್ಕೆ ಬಯಲುಸೀಮೆ ಕಡೆಗೆ ನಾವು ತೊಗೊಂಡೋದ್ರೆ ಅಲ್ಲಿ ಹೂವು ಅರಳ್ತಾ ಇರ್ತವೆ. ಆವಾಗ ಜೇನು ಕಟ್ಟೋದು ಜಾಸ್ತಿ ಇರುತ್ತೆ, ಹೇರಳವಾಗಿ ಬರ್ತಿರ್ತೈತಿ. ಮತ್ತು ಮಳೆ ಕಡಿಮೆ ಆಗೋ ಟೈಮ್ನಲ್ಲಿ ಈ ಕಡೆ ವಾಪಸ್ ಮತ್ತೆ ಶಿವಮೊಗ್ಗಕ್ಕೆ ತಗೊಂಡ್ಬಂದರೆ ನಿಮಗೆ ಇಲ್ಲಿ ಹೂವು ಅರಳೋದು ಸಮಯ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಸಮಯಕ್ಕೆ ಹೂವು ಅರಳುತ್ತೈತೆ. ಅಂದರೆ ಒಂದು 15-20 ದಿನಗಳ ಅಂತರದ ವೇರಿಯೇಷನ್ ಇರುತ್ತಲ್ಲ ವಾತಾವರಣ ಮತ್ತು ಹೂವು ಅರಳುವುದು. ಅವುಗಳನ್ನು ಅನುಭವ ತಕ್ಕೊಂಡು ಆಮೇಲೆ ಜೇನು ಕೃಷಿಕರ ಸಂಘಗಳು ಏನಿರ್ತವೆ ಅವರಿಂದಲೂ ಸ್ವಲ್ಪ ಅನುಭವ ತಗೊಂಡು ಇವಕ್ಕೇನು ಕಾಯಿಲೆ ಮತ್ತು ಇದಕ್ಕೆ ಪರಿಹಾರ ಏನು, ಯಾರಿಂದ ನಾವು ಪರಿಹಾರ ಇದು ರೋಗ ಅಥವಾ ಕೀಟಗಳು ಬಂದರೆ ಇದಕ್ಕೆ ಯಾವ ಥರ ಔಷಧಿ ಬಳಸ್ಕೊಂಡು ಇದನ್ನು ನಿರ್ವಹಣೆ ಮಾಡ್ಕೋಬೇಕು ಅಂತ ಮಾಡ್ಕೊಂಡ್ರೆ ನೀವು ಯಾವ ಉದ್ಯೋಗನೂ ಬೇಡ. ಆಮೇಲೆ ಪೂರ್ತಿ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆ ಮಾಡ್ಕೊಂಡು ನೀವು ಸ್ವಾವಲಂಬಿಯಾಗಿ ಜೀವನ ಮಾಡ್ಬೋದು. ಸರ್, ಈಗ ಹೊಸದಾಗಿ ಜೇನು ಸಾಕಾಣಿಕೆ ಮಾಡೋರು ಎಷ್ಟು ಬಾಕ್ಸಿಂದ ಸ್ಟಾರ್ಟ್ ಮಾಡ್ಬೇಕು ಸರ್? ಮೊದಲಿಗೆ ಜೇನು ಸಾಕಾಣಿಕೆ ಮಾಡೋಕ್ಕಂದರೆ ಜೇನನ್ನು ನೀವು ಟ್ರೈನಿಂಗ್ ಆದಮೇಲೆ ಒಂದು 5 ಪೆಟ್ಟಿಗೆ ಇಟ್ಕೊಳ್ಳಿ. ಮಹಿಳೆಯರು ಸಾಮಾನ್ಯವಾಗಿ ಬೆಟ್ಟಗಾಡು ಗುಡ್ಡಗಾಡಿನಾಗ ಏನಿರ್ತವೆ ಒಂದು 5-10 ಪೆಟ್ಟಿಗೆ ಇಟ್ಕೊತಾರೆ. ಅದರಿಂದನೇ ಅವ್ರು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೆಚ್ಚಾಗಿ ಮಾಡ್ಕೊಂಡು ಹೋಗ್ಬಿಟ್ಟು ಪ್ರತಿ ವರ್ಷವೂ ಹೆಚ್ಚಿಗೆ ಆಗ್ತಾವೆ. 5-10 ಮಾಡ್ಬೋದು. ನಿಮಗೆ ಬೇಕಾದರೆ 10 ಪೆಟ್ಟಿಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಮಾರಾಟ ಮಾಡಿದರೆ ದುಡ್ಡು ಬರುತ್ತೆ. ಇಲ್ಲ 10 ಪೆಟ್ಟಿಗೆನೂ ಹಾಗೆ ಇಟ್ಕೊಂಡ್ಬಿಟ್ಟು ಮತ್ತೆ ವಿಭಜನೆ ಮಾಡಿದರೆ ಇನ್ನೊಂದು ಮುಂದಿನ ವರ್ಷಕ್ಕೆ ಒಂದು 20 ಆಗ್ತದೆ. ಹೀಗೆ ನೀವು ವಿಭಜನೆ ಮಾಡ್ಕೊಂಡು ಹೆಚ್ಚಿಗೆ ಮಾಡ್ಕೊತ ಹೋದರೆ ಲಾಭ ಗ್ಯಾರಂಟಿನೂ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಹೂವು ಅರಳೋದು ಜಾಸ್ತಿ ಬಂದರೆ ಸಾಮಾನ್ಯ ದೊಡ್ಡ ಕಾಡಿರುತ್ತೆ, ದಂಡಕಾರಣ್ಯ ಅಂತ ಕರಿತೀವಲ್ಲ, ಆ ಥರ ಪ್ರದೇಶಗಳಲ್ಲಿ ಕಾಡುಗಳಲ್ಲಿ ಬಂಡೀಪುರ, ನಾಗರಹೊಳೆ ಇಂಥ ಸುತ್ತಮುತ್ತ ಸ್ವಲ್ಪ ಏನು ಅಲ್ಲಿ ಕಾಡು ಹೂವು ಯಾವಾಗಲೂ ಬಿಡ್ತಿರ್ತೀವಲ್ಲ ಮರಗಳಲ್ಲಿ, ಈ ಬುತ್ತಗದ ಮರ ಅಂತ ಇರ್ತೀವಲ್ಲ ಭಾಳಷ್ಟು ಹೂವು ಬಿಡುತ್ತೆ, ತೇಗದ ಮರ ಅಂತೀವಲ್ಲ ಅದು ಅಷ್ಟೇ ಭಾಳಷ್ಟು ಹೂವು ಬಿಡುತ್ತೆ. ಆ ಟೈಮ್ನಲ್ಲಿ ನೀವು ಜೇನು ಪೆಟ್ಟಿಗೆ ತಗೊಂಡೋಗಿ ಅಲ್ಲಿ ಕಾಡಿನಲ್ಲಿ ಇಟ್ಟು ಬಂದರೆ ನಿಮ್ಗೆ ಹೇರಳವಾದ ಜೇನುತುಪ್ಪ ಸಿಗ್ತಿರ್ತೈತಿ. ಒಂದು ಪೆಟ್ಟಿಗೆಯಿಂದ ನೀವು ಸುಮಾರು ತುಡುವೆ ಜೇನು ಅಂತ ಏನು ಕರಿತೀವಿ, ಅದರಾಗೆ ನಾವು ಸಾಮಾನ್ಯವಾಗಿ ನಮ್ಮ ದೇಶದಾಗೆ ಸಾಕೋದು ಹೆಚ್ಚಿಗೆ ತುಡುವೆ ಜೇನೆ. ಆ ತುಡುವೆ ಜೇನಿಗೆ 8-10 kg ತುಪ್ಪ ತಕ್ಕೋಬೋದು. ಒಂದು ಸಾರಿಗೆ 3 ತಿಂಗಳ ಸೀಸನ್ ಅಂತ ಏನು ಹೇಳಿದ್ನೋ ಅದರಲ್ಲಿ 3-4 ಸಾರಿ ಹೂವಿನ ನೀವು ಜೇನುತುಪ್ಪ ತೆಗಿಬೋದು. ಅದು ಎಷ್ಟು ಪ್ರಮಾಣದಲ್ಲಿ ಹೂವಿನ ಸಂಖ್ಯೆ ಇದೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಜೇನುತುಪ್ಪನ ತೆಗಿತಾ ಹೋಗ್ಬೋದು. ನಮಗೆಲ್ಲ ಜೇನು ಸಾಕಾಣಿಕೆ ಬಗ್ಗೆ ಹೇಳಿಕೊಟ್ಟಂಥ ಡಾಕ್ಟರ್ BK ಶಿವಣ್ಣ ಅವರಿಗೆ ನಮ್ಮ ತಂಡದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.